ಒಬ್ಬರಿಗೆ ತಲಾ 10 ಕೆಜಿ ಅಕ್ಕಿ ಕೊಡ್ತೀವಿ. ಭ್ರಷ್ಟ ಎಟಿಎಂ ಸರ್ಕಾರ 10 ಕೆಜಿ ಅಕ್ಕಿ ಕೊಡ್ತೇವೆ ಅಂತ ಕನ್ನಡಿಗರಿಗೆ ಬೋಗಸ್ ಗ್ಯಾರಂಟಿಗಳ ಸುಳ್ಳು ಆಶ್ವಾಸನೆ ಕೊಟ್ಟು ಟೋಪಿ ಹಾಕಿದ್ದು ಅಲ್ಲದೆ ಹತ್ತಾರು ಭ್ರಷ್ಟಾಚಾರಗಳ ಮೂಲಕ ಸುಮಾರು 10,000 ಕೋಟಿಗೂ ಹೆಚ್ಚಿನ ಸ್ಕ್ಯಾಮ್ಗಳನ್ನು ಮಾಡಿದೆ. ಉಡಾದಲ್ಲಿ ಸಿದ್ದರಾಮಯ್ಯ ಅವರೇ ಖುದ್ದಾಗಿ ಪ್ರಭಾವ ಬೀರಿ ತಮ್ಮ ಪತ್ನಿ ಪಾರ್ವತಿ ಹೆಸರಿಗೆ ದುಬಾರಿ ಬೆಲೆಯ 14 ಸೈಟ್ಗಳನ್ನ ಪಡೆದುಕೊಂಡಿದ್ರು. ಆಮೇಲೆ ಸಿಎಂ ಕುರ್ಚಿ ಉಳಿಸಿಕೊಳ್ಳೋದಕ್ಕಾಗಿ ಸೈಟ್ ವಾಪಸ್ ಕೊಟ್ಟು ತಾವೊಬ್ಬ ನಿಷ್ಠಾವಂತ ಅಂತ ಬಿಂಬಿಸಿಕೊಳ್ಳೋದಕ್ಕೆ ವಿಫಲ ಪ್ರಯತ್ನ ಮಾಡುತ್ತಲೇ ಇದ್ದಾರೆ. ಮುಡಾ ಹಗರಣ ಸಿದ್ದು ಬಾಬಾ 40 ಕಳ್ಳರಂತಾಗಿದೆ. ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿದ್ದ 100 ಕೋಟಿಯನ್ನ ಅಕ್ರಮವಾಗಿ ವರ್ಗಾವಣೆ ಮಾಡಿಕೊಂಡ ಕಾಂಗ್ರೆಸ್ ಸರ್ಕಾರ ಅದರಲ್ಲಿ ಮೋಜು ಮಸ್ತಿ ಮಾಡಿದ್ದು ಅಲ್ಲದೆ ಬಳ್ಳಾರಿ ಲೋಕಸಭಾ ಚುನಾವಣೆಗೆ ದುರುಪಯೋಗ ಪಡಿಸಿಕೊಂಡು ಚುನಾವಣಾ ಅಕ್ರಮವೆಸಗಿದೆ. ಕಾರ್ಮಿಕ ಇಲಾಖೆಯಲ್ಲಿ ಸಚಿವ ಸಂತೋಷ್ ಲಾಡ್ ಹೆಲ್ತ್ ಕಿಟ್ ಹೆಲ್ತ್ ಚೆಕಪ್ ಹೆಸರಲ್ಲಿ 100 ಕೋಟಿ ರೂಪಾಯಿಯನ್ನ ದೋಚಿದ್ದಾರೆ. ಈ ಸಂಬಂಧ 2 ಬಾರಿ ನ್ಯಾಯಾಲಯ ಕಾಂಗ್ರೆಸ್ ಸರ್ಕಾರಕ್ಕೆ ಛೀಮಾರಿ ಹಾಕಿದರೂ ಲಜ್ಜೆ ಬಿಟ್ಟು ನಿಂತಿದೆ. ಒಂದು ಕಡೆ ಭ್ರಷ್ಟ ಪ್ರಿಯಾಂಕ್ ಖರ್ಗೆ ಅವರು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಕಮಿಷನ್ ದಂಧೆ ನಡೆಸ್ತಾ ಇದ್ರೆ, ಮತ್ತೊಂದೆಡೆ ಕೆಐಡಿಬಿಯಲ್ಲಿ ಅಕ್ರಮವಾಗಿ ಸೈಟ್ಗಳನ್ನ ಪಡೆಯುವ ಮೂಲಕ 100 ಕೋಟಿ ಬೆಲೆ ಬಾಳುವ ಜಾಗವನ್ನ ನುಂಗಿದ್ದಾರೆ. ಅಬಕಾರಿ ಇಲಾಖೆಯಲ್ಲಂತೂ ವರ್ಗಾವಣೆ, ನೇಮಕಾತಿ, ಲೈಸೆನ್ಸ್ ಟ್ರಾನ್ಸ್ಫರ್, ಲೈಸೆನ್ಸ್ ನವೀಕರಣ ಸೇರಿದಂತೆ ಹಲವು ಅಕ್ರಮಗಳು ಬೆಳಕಿಗೆ ಬರ್ತಾನೆ ಇದೆ. ವಸತಿ ಇಲಾಖೆಯಲ್ಲಿ ಕಾಸು ಕೊಟ್ರೆ ಸೂರು ಎನ್ನುವ ಹೊಸ ಪರಂಪರೆಯನ್ನೇ ಸಚಿವ ಜಮೀರ್ ಅಹಮದ್ ಖಾನ್ ಹುಟ್ಟು ಹಾಕಿರುವ ಸತ್ಯವನ್ನ ಕಾಂಗ್ರೆಸ್ಸಿನ ಹಿರಿಯ ಶಾಸಕ ಬಿಆರ್ ಪಾಟೀಲ್ ಅವರೇ ಜಗಜ್ಜಾಹೀರು ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಹಗರಣಗಳು ತೆರೆದಷ್ಟು ಬಯಲಾಗುತ್ತಲೇ ಹೋಗುತ್ತಿವೆ. ಕಾಂಗ್ರೆಸ್ ಬಂದಿರೋದು ಗ್ಯಾರಂಟಿ ನೀಡೋದಕ್ಕಲ್ಲ, ಹಗಲು ದರೋಡೆ ಮಾಡೋದಕ್ಕಾಗಿ ಎನ್ನುವುದನ್ನ ಕನ್ನಡಿಗರು ಇನ್ನಾದ್ರೂ ಅರ್ಥ ಮಾಡಿಕೊಳ್ಳಬೇಕಿದೆ.